ಸರ್ ಅವ್ರು ಸಿ ಐ ಡಿ ಅವ್ರು ಬಂದು ಅವ್ರು ಏನಕ್ಕೆ ಮಾಡ್ಕೊಂಡಿದ್ದು, ಯಾವತ್ತು ಬಂದಿದ್ದು ಊರಿಂದ, ಎಲ್ಲಿ ಮಾಡಿಕೊಂಡ್ರು, ಯಾವ ಪೆನ್ನಲ್ಲಿ ಡೆತ್ ನೋಟ್ ಬರೆದಿದ್ದಾರೆ ಅದನ್ನೆಲ್ಲ ಎನ್ಕ್ವೈರಿ ಮಾಡಿದರು ಸರ್. ಇವತ್ತು ಅವ್ರದ್ದು ವರ್ಕ್ ಮಾಡ್ತಿದ್ದ ಲ್ಯಾಪ್ಟಾಪು ನಾವು ಅದನ್ನು ಗಮನಿಸಿದ್ವಿ, ಬಟ್ ಅವರು ಕೇಳಿರಲಿಲ್ಲ, ನಾವು ಅದನ್ನು ಗಮನಿಸಲಿಲ್ಲ. ಯಾಕಂದ್ರೆ ನಾವಿದ್ದಿದ್ದು ನೋವು, ತುಂಬ ನೋವಿದೆ ನಮಗೆ, ವ್ಯಕ್ತಿನ ಕಳ್ಕೊಂಡಿರೋ ನೋವು ನಮ್ಮಲ್ಲಿತ್ತು. ಅದ್ರ ಬಗ್ಗೆ ನಾವು ಗಮನ ಕೊಟ್ಟಿರಲಿಲ್ಲ. ಇವತ್ತು ಅವ್ರು ಕೇಳುವಾಗ ನಾವು ಲ್ಯಾಪ್ಟಾಪ್ ಕೊಟ್ಟಿದ್ವಿ. ಅದರೊಳಗಡೆ ಒಂದು ಜಿ ಪದ್ಮನಾಭನ್ ಅನ್ನೋ ಲ್ಯಾಪ್ಟಾಪ್ ಸಿಕ್ಕಿದ್ದು, ಇದು ಸಿಕ್ಕಿದೆ ಸರ್, ಪೆನ್ ಡ್ರೈವ್ ಸಿಕ್ಕಿದೆ. ಬಟ್ ನಾವು ಅದನ್ನು ಕಾಪಿ ಮಾಡ್ಕೊಳ್ಳೋದು, ಅದರಲ್ಲಿ ಏನಿತ್ತು ಅನ್ನೋದು ನಾವು ನೋಡಿಲ್ಲ ಸರ್. ಇವಾಗ ಅದರಲ್ಲಿ ಏನಿದೆ ಅನ್ನೋ ಮಾಹಿತಿ ನಮಗೆ ಬೇಕಾಗಿದೆ ಅಷ್ಟೇ ಸರ್. ಆದರೆ ಅವರು ಸಿ ಐ ಡಿ ಅವರು ಅದನ್ನು ಹಾಗೆ ತೊಗೊಂಡೋದ್ರು, ನಮ್ಮ ಎದುರುಗಡೆ ನೋಡೂ ಇಲ್ಲ, ಕಾಪಿ ಮಾಡಿ ನೋಡಲೂ ಇಲ್ಲ, ಅದರೊಳಗೆ ಏನಿದೆ ಅಂತಲೂ ಹೇಳೂ ಇಲ್ಲ. ಅವ್ರ ಪಾಡಿಗೆ ಅವ್ರ ಪೆನ್ ಡ್ರೈವ್ ತೊಗೊಂಡೋಗಿದ್ದಾರೆ ಸರ್. ಆ ಪೆನ್ ಡ್ರೈವ್ ನಮಗೆ ಅದರೊಳಗೆ ಏನಿದೆ ಅನ್ನೋದು ಕಾಪಿ ಆಗಬೇಕು ಸರ್ ನಮಗೆ. ಮೇಡಮ್, ಲ್ಯಾಪ್ಟಾಪನ್ನು ಏನಾದರೂ ನೋಡಿದ್ರಾ? ಲ್ಯಾಪ್ಟಾಪ್ ಆನ್ ಮಾಡಿ ನೋಡಿಲ್ಲ ಸರ್, ಹಾಗೆ ನೋಡಿ ತಗೊಂಡೋದ ಮಾಡೋಕ್ಕೆ. ಕೇವಲ ಪೆನ್ ಡ್ರೈವ್ ಮಾತ್ರ ತೊಗೊಂಡಿದ್ದಾರೆ? ಕೇವಲ ಪೆನ್ ಡ್ರೈವ್ ಮಾತ್ರ ತೊಗೊಂಡೋಗಿದ್ದಾರೆ ಸರ್. ಯಾರು ಮೇಡಮ್ ಪೆನ್ ಡ್ರೈವ್ ಯಾರು? ಅದು ಜಿ ಪದ್ಮನಾಭನ್ ಅಂತ ಅದರಲ್ಲಿ ಹೆಸರಿದೆ ಸರ್. ಪೆನ್ ಡ್ರೈವ್ ಮೇಲೆ ಇದೆ ಸರ್, ಹೆಸರಿದೆ ಜಿ ಪದ್ಮನಾಭನ್ ಅಂತ ಹೆಸರಿದೆ ಸರ್. ಅದನ್ನು ತೊಗೊಂಡೋದ್ರು. ಎಷ್ಟು ನಿಮಿಷ ಇದ್ರು ಮೇಡಮ್ ಸಿ ಐ ಡಿ ಅವರು? ಅವ್ರು 3/4 ಗಂಟೆ ಇದ್ರು ಸರ್, ನನ್ನ ಹತ್ರ ಮಾತಾಡ್ತಾ ಇದ್ರು. ಹೇಗೆ, ಏನು ತಿಂಡಿ ತಿಂದರು, ಏನು ಯಾವಾಗ ಬಂದರು, ಏನು ಪರಿಸ್ಥಿತಿಲಿದ್ದರು, ಅದನ್ನೆಲ್ಲ ಡೀಟೇಲಾಗಿ ಕೇಳಿದರು ಸರ್. ಅಷ್ಟೇ, ನಾವಿರೋ ಸತ್ಯ ಹೇಳಿದ್ವಿ ಸರ್, ಅಷ್ಟೇ, ಇನ್ನೇನು ಹೇಳಿಲ್ಲ ಮೇಡಮ್. ಅದು ಹೊರತುಪಡಿಸಿ ಏನಾದರೂ ಕೇಳಿದ್ರೆ, ನಿಮ್ಮನ್ನೇನೋ ಕೇಳಿದ್ರ ವೈಯಕ್ತಿಕವಾಗಿ ಏನೂ ಕೇಳಿಲ್ಲ ಸರ್. ಹೇಗಿದ್ರು, ಏನೋ ಸ್ವಭಾವ ಹೇಗೆ? ಸ್ವಭಾವ ಅಂತಲ್ಲ ಸರ್, ತುಂಬ ಒಳ್ಳೆ ಮನುಷ್ಯ ಅವರು. ಸಿ ಐ ಡಿ ಅವ್ರು ಕೇಳಿದ್ದು ಅಷ್ಟೇ, ಅವ್ರ ವ್ಯಕ್ತಿತ್ವ ಹಿಂಗೆ ತುಂಬ ಒಳ್ಳೆ ಮನುಷ್ಯ. ಅವ್ರು ಆಲ್ರೆಡಿ ಎಲ್ಲ ವಿಚಾರಿಸ್ಕೊಂಡು ಬಂದಿದ್ದಾರೆ. ಇಡೀ ನೀವು ಶಿವಮೊಗ್ಗ ಭದ್ರಾವತಿ ಎಲ್ಲರೂ MPMನ ಬಗ್ಗೆ ಆಗಲಿ, ಶಿವಮೊಗ್ಗ ಭದ್ರಾವತಿ ಇಡೀ ಏರಿಯಾದಲ್ಲಿ ಎಲ್ಲಿ ಕೇಳಿದ್ರು ಅವ್ರ ಬಗ್ಗೆ ಯಾರು ಬೆರಳು ತೋರಿಸಿ ಮಾತಾಡಲ್ಲ. ಯಾಕಂದರೆ ಅವ್ರ ವ್ಯಕ್ತಿತ್ವನೇ ಆಗಿತ್ತು. ತುಂಬ ಒಳ್ಳೆ ಮನುಷ್ಯ ಅವರು. ಮೌಖಿಕವಾಗಿ ನಿಮ್ಮನ್ನು ಕೇಳಿದ್ರೆ ಅದು ಬರ್ಕೊಂಡ್ರೆ ಇಲ್ಲ ಸರ್, ಮೌಖಿಕವಾಗಿ ಕೇಳಿದ್ದು. ವಿಡಿಯೋ ತೆಗ್ದಿದ್ದಾರೆ ಅವರು, ಅಸಿಸ್ಟೆಂಟ್ ವಿಡಿಯೋ ತಗೊಂಡಿದ್ದಾರೆ. ನಾವೇನು ಮಾತಾಡಿದ್ದು ಎಲ್ಲ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಸರ್. ನನ್ನ ಮಗಂದು ತಗೊಂಡಿದ್ದಾರೆ ಸರ್. ಅರ್ಧ ಗಂಟೆ ಬಿಟ್ಟು ನನ್ನ ಮಗನ ಸ್ಟೇಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ದಾರೆ ಸರ್. ನನ್ನ ಮಗ ಅರ್ಧ ಗಂಟೆ ಬಿಟ್ಟು ಸ್ಟೇಷನ್ಗೆ ಹೋಗ್ಬೇಕು ಸರ್. ನನ್ನ ಮಗ ಹಾಂ ಸರ್. ಪೆನ್ ಡ್ರೈವ್ ಅವ್ರು ಬರ್ದಿದ್ದು ಡೆತ್ ನೋಟ್ ಬರ್ದಿತ್ತು ಪೆನ್ನು ಸರ್ ತಗೊಂಡೋಗಿದ್ದಾರೆ. ಮೇಡಮ್, ಈಗ ಸಿ ಐ ಡಿ ಪ್ರಕ್ರಿಯೆ ಶುರು ಆಯಿತು. ಸೊ ಅಧಿಕಾರಿ ನಿಮ್ಗೆ ಸ್ಪಂದಿಸ್ತಾ ಇದ್ದಾರೆ ಹೇಗೆ? ನೋಡಿದಾಗೆಲ್ಲ ಬೆಳವಣಿಗೆ ಅಧಿಕಾರಿ ಎನ್ಕ್ವೈರಿಗಳು ಆಗ್ತಿರೋದು ನೋಡಿ ಸರ್. ಅವ್ರು ಬೆಳಗ್ಗೆ ನಿಮ್ಮ ಎದುರಿಗೆ ಬಂದಿದ್ರಲ್ಲ ಅಧಿಕಾರಿಗಳು, ಅದ್ರ ಮೇಲಿನ ವಿಚಾರ ಏನು ನನಗೆ ಗೊತ್ತಿಲ್ಲ ಸರ್. ನನಗೆ ಹಾಂ ಸರ್, ಅದರೊಳಗಡೆ ಏನಿತ್ತೋ ಇಲ್ಲ, ಸುಮ್ಮನೆ ನಮ್ಮೇನವ್ರ ಮೇಲೆ ಏನು ಕಾಪಿ ಪೇಸ್ಟ್ ಮಾಡ್ಬೋದು. ಅದರಲ್ಲಿರೋ ಡಿಲೀಟು ಮಾಡ್ಬೋದು, ಅದರಿಂದ ಕಾಪಿನೂ ಮಾಡ್ಕೋಬೋದು. ಬಟ್ ನಂಗೆ ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು ಸರ್. ಸರ್, ನಮ್ಗೆ ನಿಜ ಹೇಳ್ತೀವಲ್ಲ, ನಂಗೆ ಏನು ಮಾತಾಡ್ಬೇಕು ಅನ್ನೋದೇ ತಲೆ ಓಡ್ತಿಲ್ಲ. ನಾವು ಅಷ್ಟು ಕನ್ಫ್ಯೂಷನಲ್ಲಿದ್ದೀವಿ ಸರ್. ಇವಾಗಲೂ ನನಗೆ ಮಕ್ಕಳನ್ನ ನೋಡಲ್ಲ, ನಾನು ಹೊರ್ಗಡೆ ನೋಡಲ್ಲ ಅನ್ನೋ ಟೆನ್ಷನಲ್ಲಿ ನಾನಿದ್ದೀನಿ. ದಯವಿಟ್ಟು ನನಗೆ ನ್ಯಾಯವನ್ನು ಕೊಡಿಸಿ. ನಂಗೆ ಏನಿದೆ, ಏನು ಎನ್ಕ್ವೈರಿ ಏನೂ ಗೊತ್ತಾಗ್ತಿಲ್ಲ ಸರ್. ನಂಗೆ ನಿಜವಾಗ್ಲೂ ಏನೂ ಗೊತ್ತಾಗ್ತಿಲ್ಲ ನನಗೆ.